ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ತುಳಸಿದಾಸ್. ನೀವು ನೋಡ್ತಾ ಇದ್ದೀರಾ ಟೆಕ್ ಇನ್ಸೈಜನ್ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ಯಾವ ರೀತಿ ನೀವು ಗೂಗಲ್ ಮ್ಯಾಪನ್ನು ಯೂಸ್ ಮಾಡಿಬಿಟ್ಟು ನೀವು ಹೋಗಬೇಕಾಗಿರುವ ಸ್ಥಳಕ್ಕೆ ಯಾವ ರೀತಿ ತಲುಪೋದು ಅಂತ ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಸೊ ನಾನು ಕಂಪ್ಲೀಟ್ ಡೀಟೇಲ್ಸ್ನ ಇವತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿಯಾಗಿ ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವಾಗ ನಾನು ಮೊದಲನೇದಾಗಿ ಗೂಗಲ್ ಮ್ಯಾಪ್ಸನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಓಪನ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇವಾಗ ನಮಗೆ ಇಲ್ಲಿ ನೋಡ್ಬೋದು, ಇವಾಗ ನಾನಿಲ್ಲಿ ಲೊಕೇಶನನ್ನು ಮೊದಲಾಗಿ ಆನ್ ಮಾಡ್ಕೊಳ್ತೇನೆ. ಸೊ ನೋಡೋದು ಆನ್ ಆಗಿದೆ. ಸೊ ಕೆಲವೊಂದು ಸಲ ಆನ್ ಇರಲ್ಲ, ನೀವು ಆನ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಇಲ್ಲಿ ಈ ಒಂದು ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ಒಂದು ಲೊಕೇಶನ್ ಒಂದು ಸಿಂಬಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ತಿದ್ದಂಗೆ ಫ್ರೆಂಡ್ಸ್, ಇವಾಗ ನೀವು ಎಲ್ಲಿದ್ದೀರಾ ಆ ಒಂದು ಲೊಕೇಶನ್ ನಿಮಗೆ ತೋರಿಸುತ್ತೆ. ಸೊ ಇವಾಗ ಏನು ಮಾಡಬೇಕಂತಂದರೆ ಫ್ರೆಂಡ್ಸ್, ಇವಾಗ ನೀವು ಸರ್ಚ್ ಮೇಲೆ ಬಂದುಬಿಟ್ಟು ಇವಾಗ ನೀವು ಎಲ್ಲಿ ಹೋಗಲಿಕ್ಕೆ ಇಷ್ಟಪಡ್ತೀರಾ ಆ ಒಂದು ಪ್ಲೇಸನ್ನು ಅಲ್ಲಿ ನೀವು ಸರ್ಚ್ ಮಾಡಿ. ಸೊ ನೋಡ್ಬೋದು, ನಾನಿವಾಗ ಕೆನರಾ ಬ್ಯಾಂಕಿಗೆ ಹೋಗಲಿಕ್ಕೆ ಇಷ್ಟಪಡ್ತೇನೆ. ಸೊ ಕೆನರಾ ಬ್ಯಾಂಕ್ ಅವಾರ್ಡ್ಸ್ ಅಂತ ಸರ್ಚ್ ಮಾಡಿದ್ದೇನೆ. ಸೊ ಸರ್ಚ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮಗೆ ಈ ಒಂದು ಲೊಕೇಶನ್ನ ಇನ್ಫಾರ್ಮೇಷನ್ ನೋಡ್ಬೋದು. ಸೊ ಫೋಟೋಸ್ಗಳೆಲ್ಲ ನೋಡ್ಬೋದು. ಸೊ ಹಾಗೆ ಇಲ್ಲಿ ನೋಡ್ಬೋದು ನಮಗೆ ಡೈರೆಕ್ಷನ್ ಅಂತ ಒಂದು ಆಪ್ಷನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಕೊಂಡ ನಂತರ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು, ನಾವೇನಾದರೂ 4 ವೀಲರ್ ಮೇಲೆ ಹೋದರೆ ನಮಗೆ 7 ನಿಮಿಷ ಬೇಕಾಗುತ್ತೆ. ಹಾಗೆ ಬೈಕ್ ಮೇಲೆ ಹೋದರೂ ಕೂಡ ನಮಗೆ 7 ನಿಮಿಷ ಬೇಕಾಗುತ್ತೆ. ಹಾಗೆ ನೋಡ್ಬೋದು ನೀವು ಇಲ್ಲಿ ಒಂದು ಸಿಂಬಲ್ ಇದೆ, ಅಂದರೆ ವಾಕಿಂಗ್ ಮುಖಾಂತರ ಹೋಗ್ಬೇಕಂತಂದರೆ ನಿಮಗೆ 38 ನಿಮಿಷ ಬೇಕಾಗುತ್ತೆ. ಸೊ ಇವಾಗ ನಾನಿಲ್ಲಿ ನನ್ನ ಹತ್ರ 2 ವೀಲರ್ ವೆಹಿಕಲ್ ಇದೆ. ಸೊ ಅದರಿಂದ ನಾನು 2 ವೀಲರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು, ಇವಾಗ ನಾನು ಇಲ್ಲಿಂದ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತೇನೆ. ಸೊ ನಮಗೆ ಲೊಕೇಶನ್ ಎಲ್ಲ ತೋರಿಸ್ತಾ ಹೋಗುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲೊಂದು ಸ್ಪೀಕರ್ ಇದೆ. ಸೊ ಸ್ಪೀಕರ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಏನಾಗುತ್ತೆ ಅಂತಂದರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಡೈರೆಕ್ಷನ್ನ ಹೇಳ್ತಾ ಹೋಗುತ್ತೆ. ಸೊ ನೋಡ್ಬೋದು ಫ್ರೆಂಡ್ಸ್, ಇವಾಗ ಗಾಡಿ ಮೂವ್ ಆಗ್ತಾಯಿದೆ. ಅದೇ ರೀತಿ ಕೂಡ ನಮಗೆ ನೋಡ್ಬೋದು ಅಲ್ಲಿ km/h ಕೂಡ ತೋರಿಸ್ತಾ ಇದೆ. ಸೊ ಇವಾಗ ನೋಡ್ಬೋದು, ನಾನು ಇವಾಗ ನನ್ನ 2 ವೀಲರ್ ವೆಹಿಕಲನ್ನು ಮೂವ್ ಮಾಡ್ತಾಯಿದ್ದೇನೆ. ಇವಾಗ ನಾನು ರೈಡ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನಮಗಿಲ್ಲಿ ರೋಡ್ ಯಾವ ರೀತಿ ಇದೆ ಅದೇ ರೀತಿ ನಮಗೆ ಕೂಡ ಡೈರೆಕ್ಷನನ್ನು ತೋರಿಸ್ತಾ ಹೋಗುತ್ತೆ. ಸೊ ಅದೇ ರೀತಿ ನೀವು ನೋಡಿಬಿಟ್ಟು ಅದನ್ನು ಕೂಡ ನೀವು ರೈಡನ್ನು ಮಾಡ್ಬೋದು. ಇವಾಗ ನೋಡ್ಬೋದು ಯಾವ ಕಡೆ ತಿರುಗಬೇಕಂತ ಕೂಡ ನಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಸೊ ಇಂಡಿಕೇಟ್ ಮಾಡ್ತಾ ಇರುತ್ತೆ ನಮಗೆ ಗೂಗಲ್ ಮ್ಯಾಪ್. ಸೊ ಇವಾಗ ನಾನು ಅದನ್ನು ಫಾರ್ವರ್ಡ್ ಮಾಡ್ತೇನೆ. ನೋಡ್ಬೋದು ಇವಾಗ ವೀಡಿಯೋನ. ನೋಡ್ಬೋದು ಫ್ರೆಂಡ್ಸ್, ಇವಾಗ ನಾವು ಬಂದು ತಲುಪಿದ್ದೇವೆ. ಸೊ ಬಂದ ತಕ್ಷಣ ನಮಗೆಲ್ಲ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಅಂತಂದರೆ ಇವಾಗ ನೋಡೋದು ನಾವು ತಲುಪಿದ್ದೇನು ಅನ್ನೋದಕ್ಕೆ ಇವಾಗ ನೋಡೋದು ನಮಗೆ ಒಂದು ಆಪ್ಷನ್ ಬಂದಿದೆ, ಅರೈವಿಂಗ್ ಎಟ್ ಅಂತ ಬಂದಿದೆ. ಸೊ ಇವಾಗ ನಾವು ಡನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಂತಂದರೆ ಇವಾಗ ನಾವು ಆ ಒಂದು ಪ್ಲೇಸ್ಗೆ ಬಂದ ತಕ್ಷಣ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ. ಇಷ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ.